ಎಲ್ರಿಗೂ ನಮಸ್ತೆ. ಒಂದೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ತುಂಬಾ ಶ್ರೀಮಂತ. ದೊಡ್ಡ ಉದ್ಯಮಿ ಇದ್ದ ಅವನು. ಹೇಳಿ ಕೇಳಿ ಬಿಸ್ನೆಸ್ ಮ್ಯಾನು. ಒಳ್ಳೆ ಅರಮನೆ ತರ ಮನೆ ಇತ್ತು. ಒಳ್ಳೆ ದೊಡ್ಡ ಶ್ರೀಮಂತ. ಆರಾಮಾಗಿತ್ತು. ಒಂದೊಂದು ಪುಟ್ಟ ಫ್ಯಾಮಿಲಿ, ಹೆಂಡತಿ, ಮಗಳು ಎಲ್ಲ ಚೆನ್ನಾಗಿ ನಡೆದಿತ್ತು. ಒಂದು 15-16 ವರ್ಷದ ಮಗಳು. ಸೊ ಮಗಳಿಗೆ ಆಲ್ ಆಫ್ ಅ ಸಡನ್ ತಲೆನೋವು ಶುರು ಆಯ್ತು ಒಂದಿನ. ಸೊ ಓಕೆ ಅಂತ ಹೇಳ್ಬಿಟ್ಟು ತೋರ್ಸ್ಕೊಂಡ್ ಬಂದ. ಹಾಗೆ ಒಂದ್ ವಾರ ಆಯ್ತು. ಆ ತಲೆನೋವು ಹೋಗ್ಲಿಲ್ಲ. ಎಂತ ಮೈಗ್ರೇನ್ ಅಂದ್ರೆ ಆ ತಲೆನೋವು ಹೋಗ್ಲೇ ಇಲ್ಲ ಅವಳಿಗೆ. ಹಾಗೆ ಅಲ್ಲಿ ಇಲ್ಲಿ ತೋರ್ಸಿದ್ರು. ಅದು ಎಲ್ಲಾ ಕಡೆ ತೋರ್ಸೋದು ಅಂದ್ರೆ ಅವನ್ ಮೊದ್ಲೇ ಶ್ರೀಮಂತ. ಅವಳ ಮಗಳ ಮೇಲೆ ಪ್ರೀತಿ. ಮಗಳಿಗೆ ತಲೆನೋವು ಕಡಿಮೆ ಆಗ್ತಿಲ್ಲ. ಒಂದು ಎಲ್ಲಾ ತರದ್ದು ಮೆಡಿಸಿನ್ಸ್ ಆಯ್ತು. ಎಲ್ಲಾ ಅಲೋಪತಿ ಆಯ್ತು, ಆಯುರ್ವೇದ ಆಯ್ತು, ಹೋಮಿಯೋಪತಿ ಆಯ್ತು, ಹಾಗೆ ಯುನಾನಿ ಆಯ್ತು, ಸಿದ್ಧ ಆಯ್ತು, ಮತ್ತೆ ನ್ಯಾಚುರೋಪತಿ ಆಯ್ತು. ಇರೋ ಬರೋ ಎಲ್ಲಾ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಎಲ್ಲಾ ಕಡೆ ಹೋಗ್ ಬಂದ್ರು. ಎಲ್ಲಾ ತರದ ಡಾಕ್ಟರ್ಸ್ ಹತ್ರ ಹೋಗ್ ಬಂದ್ರು. ಒಬ್ಬೊಬ್ರು ಒಂದೊಂದ್ ತರ ಡಯಾಗ್ನೋಸ್ ಮಾಡಿದ್ರು ಮೈಗ್ರೇನ್ ನ. ಅಂಡ್ ಹಾಗೆ ಎಲ್ಲಾ ತರದ ಟೆಸ್ಟ್ಗಳಾದ್ವು, ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಯ್ತು. ಒಂದು ಸ್ಕ್ಯಾನಿಂಗ್ ಆಯ್ತು, ಅದಾಯ್ತು, ಇದಾಯ್ತು, ಎಲ್ಲ ಆಯ್ತು. ಪಾಪ ಮಗಳಿಗೆ ತಲೆನೋವು ಕಮ್ಮಿ ಆಗ್ಲೇ ಇಲ್ಲ. ಅವನ್ಗೆ ಪಾಪ ಒಂದು ಚಿಂತೆ ತರ ಸ್ಟಾರ್ಟ್ ಆಗ್ಬಿಡ್ತು. ಇದೇನಪ್ಪ ಮಗಳಿಗೆ ಇಷ್ಟ ಕಡೆ ತೋರ್ಸ್ಕೊಂಡ್ ಬಂದೆ, ಎಲ್ಲಾ ತರದ ಟ್ರೀಟ್ಮೆಂಟ್ಸ್ ಆಯ್ತು, ಎಲ್ಲೂ ವಾಸಿನೇ ಆಗ್ತಿಲ್ವಲ್ಲ ಅವಳ ತಲೆನೋವು. ಪಾಪ ಅವಳು ಸಫರ್ ಆಗೋದ್ ನನ್ಗೆ ನೋಡಕ್ ಆಗ್ತಿಲ್ಲ ಅಂತ ಅವನ್ಗೆ ಚಿಂತೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗೆ ಕೊನೆಗೆ ಒಂದಿನ ಮತ್ತೊಂದು ಡಾಕ್ಟರ್ ಹತ್ರ ಹೋಗಿದ್ರು. ಸುಮ್ನೆ ನೋಡೋಣ ಅಂತ ಒಂದ್ ಡಾಕ್ಟರ್ ಹತ್ರ ಹೋಗಿದ್ರು. ಅವ್ರನ್ನ ಎಲ್ಲಾ ನೋಡ್ಬಿಟ್ಟು ಅವ್ರ ಹತ್ರ ಇದೆಲ್ಲ ಹೇಳಿದ್ರು, ಹಿಸ್ಟ್ರಿ ಎಲ್ಲ. ಇಷ್ಟೊಂದೆಲ್ಲಾ ಕಡೆ ತೋರ್ಸಿದೀವಿ, ಇಷ್ಟು ತರದ ಟ್ರೀಟ್ಮೆಂಟ್ಸ್ ಆಗಿದೆ, ಮತ್ತೆ ನೋಡಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರು. ಆ ಡಾಕ್ಟರ್ ಬಂದು, ಸರಿ ಇವಳಿಗೆ ಕಲರ್ ಥೆರಪಿ ಸ್ಟಾರ್ಟ್ ಮಾಡೋಣ ನಾವು. ಒಂದ್ ಕೆಲ್ಸ ಮಾಡಿ, ಕೆಲವು ತಿಂಗಳ ಕಾಲ ಅವಳು ಹಸಿರು ಬಣ್ಣ ಮಾತ್ರ ನೋಡ್ಬೇಕು ಅಂತ ಹೇಳಿದ್ರು. ಎರಡೇ ಕಂಡೀಷನ್ ಅವ್ರು ಹೇಳಿದ್ದು. ಬರೀ ಹಸಿರು ಬಣ್ಣ ನೋಡ್ಬೇಕು, ಅವಳು ಏನ್ ನೋಡಿದ್ರು ಅದು ಹಸಿರಾಗಿರ್ಬೇಕು ಅಂತ. ಆಮೇಲೆ ಕಾಲ್ಗೆ ಕಲ್ಲು ಮುಳ್ಳು ಏನೋ ಅಂತದ್ದು ಚುಚ್ಚಬಾರ್ದು, ಕಾಲಿಗೆ ಗಾಯ ಗೀಯ ಆಗ್ಬಾರ್ದು, ಹಾಗೆ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿದ್ರು. ಸರಿ ಅಂತ ಅಪ್ಪ ಏನ್ ಮಾಡ್ದ, ಬಂದ ತಕ್ಷಣ ಮನೆ ಎಲ್ಲಾ ಗ್ರೀನ್ ಪೇಂಟ್ ಹೊಡ್ಸಿದ್ರು. ಎಲ್ಲಾ ಕಡೆ ಎಲ್ ನೋಡ್ತೀರಾ ಅವಳ ರೂಮ್ ಆಯ್ತು, ಮನೆ ಎಲ್ಲಾ ದೊಡ್ಡ ಮನೆ ಎಲ್ಲಾ ಕಡೆ ಗ್ರೀನ್ ಮಾಡ್ಸಿದ್ರು. ಆಮೇಲೆ ಕೆಳಗಡೆ ಕೂಡ ಎಲ್ಲಾ ಕಾರ್ಪೆಟ್, ಗ್ರೀನ್ ಕಾರ್ಪೆಟ್. ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲಾ ಕಡೆ ಗ್ರೀನ್, ಅವಳು ಎಲ್ ನೋಡಿದ್ರು ಗ್ರೀನ್ ಕಾಣೋ ತರ ಮಾಡಿದ್ರು. ಆಯ್ತಾ, ಮಾಡಿದ್ರು. ಇವಾಗ ಅವಳು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಬಿಕಾಸ್ ಮನೆಯಿಂದ ಆಚೆ ಹೋದ್ರೆ ಬೇರೆ ಬಣ್ಣಗಳು ಕಾಣುತ್ತೆ. ಒಂದು ವೆಹಿಕಲ್ ಅದು ಇದು ಏನಾದ್ರೂ ಇರ್ಬೋದು, ಗಾಡಿಗಳ್ದು ಅಥವಾ ಬೇರೆ ಬಿಲ್ಡಿಂಗ್ಸ್ದು, ಅಕ್ಕಪಕ್ಕ ಬೇರೆ ಮನೆಗಳ್ದು ಬೇರೆ ಬೇರೆ ಬಣ್ಣಗಳು ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೆ ಅವಳು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಇವಾಗ ಮನೆಯಲ್ಲೇ ಇರ್ಬೇಕು. ಸರಿ ಅಂತ ಮನೆಯಲ್ಲೇ ಇರಕ್ ಸ್ಟಾರ್ಟ್ ಮಾಡಿದ್ಲು. ಹೀಗೆ ಒಂದ್ ಸ್ವಲ್ಪ ದಿನ ಕಳೀತು. ಒಂದು 7 ದಿನ, 8 ದಿನ, 1 ವಾರ, 2 ವಾರ. ಅವಳಿಗೆ 3ನೇ ವಾರ ಬರೋ ಅಷ್ಟೊತ್ತಿಗೆ ಪಾಪ ಬೋರ್ ಆಗಕ್ ಶುರು ಆಗೋಯ್ತು ಮಗಳಿಗೆ. ಎಲ್ಲೂ ಟೀನೇಜ್ ಹುಡುಗಿ ಮೊದ್ಲೇ, ಎಲ್ಲೂ ಆಚೆ ಹೋಗೋ ಆಗಿಲ್ಲ. ಈ ತರ ರಿಸ್ಟ್ರಿಕ್ಷನ್ ಪ್ಲಸ್ ತಲೆನೋವು ಬೇರೆ. ಅವಳಿಗೆ ಮನೆಯಿಂದ ಆಚೆನೆ ಹೋಗ್ಬೇಕಂಗಾದ್ರೆ ನಾರ್ಮಲಿ ಮನುಷ್ಯಾಗ ಏನಾಗುತ್ತೆ ಹೇಳಿ ಅಲ್ವಾ, ಬೋರ್ ಆಗುತ್ತೆ. ಒಂಥರ ಏನೋ ಮಾನಸಿಕವಾಗಿ ಹಿಂಸೆ ಆದಂಗ ಅಲ್ವಾ. ಅವಳು ಒಂಥರ ಡಿಪ್ರೆಸ್ಡ್ ಆಗಕ್ ಶುರು ಆದ್ಲು, ಮಾನಸಿಕವಾಗಿ ಕುಗ್ಗೋಕ್ ಸ್ಟಾರ್ಟ್ ಆದ್ಲು. ಅವಾಗ ಅದು ಒಂಥರ ಚಿಂತೆ ಸ್ಟಾರ್ಟ್ ಆಯ್ತು ಅಪ್ಪಂಗೆ. ಏನಪ್ಪಾ ಇದು, ಒಬ್ಳೇ ಮಗಳು, ಇವಳು ನೋಡಿದ್ರೆ ಇಷ್ಟೆಲ್ಲಾ ಮಾಡ್ತಾ ಇದೀನಿ, ಇಷ್ಟೆಲ್ಲಾ ಖರ್ಚು ಮಾಡ್ಬಿಟ್ಟು ಇಷ್ಟೆಲ್ಲಾ ಅವಳು ಕೇರ್ ತಗೋತಾ ಇದೀನಿ, ಯಾಕೋ ಸರಿ ಹೋಗ್ತಿಲ್ವಲ್ಲ ಏನೂನು ಅಂತ ತುಂಬಾ ಬೇಜಾರಲ್ಲಿದ್ದ ಅಪ್ಪ. ಅವಳು ಡಿಪ್ರೆಸ್ಡ್ ಆಗಿರೋದು ನೋಡಕ್ ಆಗ್ತಿರ್ಲಿಲ್ಲ, ಮಾನಸಿಕವಾಗಿ ಕುಗ್ಗೋಗ್ತಾ ಇರೋದು ದಿನಕ್ಕೆ ಅವ್ಳು ನೋಡಕ್ ಆಗ್ತಿರ್ಲಿಲ್ಲ ಅವ್ರ ಅಪ್ಪಂಗೆ. ಸೊ ಹೀಗೆ ಬೇಜಾರಲ್ಲಿ ಇದ್ದ. ಅವನೇನ್ ಮಾಡ್ದ, ಒಂದಿನ ವಾಕ್ ಹೋಗುವಾಗ ಬೆಳಗ್ಗೆ ಹಾಗೆ ಪಾರ್ಕ್ ಅಲ್ಲಿ ಓಡಾಡ್ತಾ ಇದ್ದ. ಆಗ ಅವನೊಬ್ಬ ಗೆಳೆಯ ಸಿಕ್ಕ. ಅವನ್ಗೆ ತುಂಬಾ ಬೇಕಾದವನು, ಅವನ್ಗೆ ತುಂಬಾ ಆಪ್ತವಾದ ಗೆಳೆಯ. ಅವನು ಅಬ್ಸರ್ವ್ ಮಾಡಿ, ನೋಟಿಸ್ ಮಾಡಿ ಕೇಳ್ದ, ಯಾಕೋ ಹೀಗಿದ್ಯಾ, ಯಾಕೋ ಒಂಥರ ಏನೋ ನಿನ್ನ ತಿಂತಾ ಇದೆ, ಯಾಕೋ ಬೇಜಾರಲ್ಲಿ ಇದೆಯಲ್ಲ, ಏನಾಯ್ತು, ಎಲ್ಲ ಸರಿ ಇದೆಯಾ ಮನೇಲಿ ಅಂತ ಕೇಳ್ದ. ಎಲ್ಲ ಬಿಸ್ನೆಸ್ ಅಲ್ಲಿ, ಮನೆಯಲ್ಲಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಅವಾಗ ಇವನೆಲ್ಲ ಹೇಳ್ಕೊಂಡ, ಹಿಂಗಿಂಗಿದೆಪ್ಪ, ಇಷ್ಟೆಲ್ಲಾ ಆಗಿದೆ ನೋಡು, ಈ ತರ ಆಗ್ತಾ ಇದೆ ಅಂತ ಎಲ್ಲ ಗೆಳೆಯನ್ ಮುಂದೆ ಹೇಳ್ಕೊಂಡ ಮನ್ಸ್ ಬಿಚ್ಚಿ. ಗೆಳೆಯ ಎಲ್ಲ ಪೇಷನ್ಸ್ ಇಂದ ಕೇಳಿಸ್ಕೊಂಡ. ಅವ್ನು ಹೇಳದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ನು ಹೇಳ್ದ, ನೋಡು ನಿನ್ಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ ಕಣೋ, ನೀನು ಟ್ರೈ ಮಾಡ್ತಿದ್ರೆ ಮಾಡು, ಮೇ ಬಿ ಕೆಲಸ ಮಾಡಬಹುದು ಅಂತ ಹೇಳ್ದ. ಏನಪ್ಪಾ ಅದು ಅಂತ ಇವ್ನ್ ಕೇಳ್ದ. ಅವಾಗ ಹೇಳ್ದ,
ಅವಳಿಗೆ ಒಂದ್ ಕೆಲ್ಸ ಮಾಡು, ನೀನ್ ಇಷ್ಟೊಂದೆಲ್ಲ ಖರ್ಚು ಮಾಡಿ ಎಲ್ಲಾ ಕಡೆ ಗ್ರೀನ್ ಪೇಂಟ್ ಮಾಡಿಸಿದೆ, ಪಾಪ ಮನೆಯಲ್ಲೇ ಕೂಡ್ ಹಾಕ್ದಂಗ ಆಗಿದೆ ಅವಳಿಗೆ. ಒಂದ್ ಕೆಲ್ಸ ಮಾಡು, ಹಸಿರು ನೋಡ್ಬೇಕಲ್ವಾ, ಅವಳಿಗೆ ಗ್ರೀನ್ ಕಲರ್ ಲೆನ್ಸ್ದು ಒಂದು ಒಳ್ಳೆ ಕನ್ನಡಕ ಮಾಡಿಸ್ಕೊಡು. ಅಂದ್ರೆ ಎಲ್ಲ ಹಸಿರಾಗೆ ಕಾಣಿಸುತ್ತಲ್ವಾ. ಹಸಿರು ಬಣ್ಣದ ಗ್ಲಾಸಸ್ ಹಾಕಿದ್ರೆ ಆ ಕನ್ನಡಕದಿಂದ ನೋಡಿದಾಗ ಎಲ್ಲವೂ ಹಸಿರೇ ಕಾಣಿಸುತ್ತೆ ಅಲ್ವಾ. ಸೊ ಗ್ರೀನ್ ಲೆನ್ಸ್ ಮಾಡಿಸ್ಕೊಡು ಅವಳಿಗೆ. ಹಾಗೆ ಒಂದು ಒಳ್ಳೆ ಸಾಫ್ಟ್ ಸೋಲ್ ಶೂಸ್, ಸ್ಯಾಂಡಲ್ಸ್, ಅವಳು ಏನಂತಾಳೆ ಚಪ್ಪಲಿ ಕೊಡ್ಸು, ಅಲ್ಲಿಗೆ ಕಾಲಿಂದು ಕೇರ್ ಕರೆಕ್ಟ್ ಆಗುತ್ತೆ. ಅಂಡ್ ಅವಳು ಏನ್ ನೋಡಿದ್ರು ಹಸಿರಾಗೆ ಕಾಣುತ್ತಲ್ವಾ, ನೋಡು ಟ್ರೈ ಮಾಡಿ ನೋಡು ಅಂತ ಹೇಳ್ದ. ಇವನ್ಗೂ ಅದು ಹೌದಲ್ವಾ ಕರೆಕ್ಟು ಅಂತ ಅನಿಸ್ತು. ಎಷ್ಟು ಸರಳವಾಗಿದೆ, ನೋಡೋಣ ಟ್ರೈ ಮಾಡೋಣ ಅಂತ. ಸೊ ಅವನೇನ್ ಮಾಡ್ದ, ಹೋಗಿ ಇಮ್ಮಿಡಿಯೇಟ್ಲಿ ಒಂದು ಒಳ್ಳೆ ಕನ್ನಡಕದ ಅಂಗಡಿಗೆ ಹೋಗಿ ಏನ್ ಮಾಡ್ದ, ಒಳ್ಳೆ ಕ್ವಾಲಿಟಿದು ಗ್ರೀನ್ ಶೇಡ್ಸ್ ಒಂದು ಹಸಿರು ಬಣ್ಣದ ಗಾಜಿನ ಕನ್ನಡಕ ಮಾಡಿಸ್ದ ಮಗಳಿಗೆ. ಮಾಡಿಸ್ಕೊಂಡ್ ಬಂದು ಕೊಟ್ಟ. ಅವಳು ಆ ಕನ್ನಡಕ ಹಾಕೊಂಡ್ಲು, ಎಲ್ಲ ಗ್ರೀನ್ ಆಗಿ ಕಾಣಿಸಕ್ ಶುರು ಆಯ್ತು. ಹಾಗೆ ಅದನ್ನ ಹಾಕೊಂಡು ಮೋಸ್ಟ್ ಇಂಪಾರ್ಟೆಂಟ್ಲಿ ಅವಳು ಮನೆಯಿಂದ ಆಚೆಗೆ ಹೋಗಕ್ಕಾಯ್ತು. ಮನೆಯಿಂದ ಆಚೆ ಮುಕ್ತವಾಗಿ ಓಡಾಡಕ್ಕಾಯ್ತು ಅವಳಿಗೆ. ಎಲ್ಲಾ ಕಡೆ ಪಾರ್ಕ್ ಹೋದ್ಲು, ಅಲ್ಲಿ ಹೋದ್ಲು, ಇಲ್ಲಿ ಹೋದ್ಲು, ಮಾಲ್ಸ್ ಹೋದ್ಲು, ಚೆನ್ನಾಗಿ ಅವಳಿಗೆ ಫ್ರೀ ಆಗಿ ಓಡಾಡಕ್ಕಾಯ್ತು. ಅವಾಗ ಅವಳ ಮನ್ಸಿಗೆ ಹಿತವಾಗಿ ಅನ್ಸಕ್ ಶುರು ಆಯ್ತು. ಹಾಗೆ ತಲೆನೋವು ಕಮ್ಮಿ ಆಗ್ತಾ ಬಂತು. ಕೆಲವೇ ತಿಂಗಳುಗಳಲ್ಲಿ ಅವಳ ತಲೆನೋವು ಕೂಡ ಕಡಿಮೆ ಆಗೋಯ್ತು. ಒಂದು ಒಳ್ಳೆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಅವಳು ಇದ್ಲು. ಅವಳ ಮಾನಸಿಕ ಆರೋಗ್ಯ ಕೂಡ ಇಂಪ್ರೂವ್ ಆಗಕ್ ಶುರು ಆಯ್ತು. ಎಲ್ಲಾ ಕಡೆ ಮುಕ್ತವಾಗಿ ಅವಳ ಗೆಳತಿಯರ ಜೊತೆ ಎಲ್ಲಾ ಕಡೆ ಓಡಾಡಕ್ ಸ್ಟಾರ್ಟ್ ಮಾಡಿದ್ಲು. ಹಾಗೆ ತಲೆನೋವು ಕೂಡ ಕಮ್ಮಿ ಆಗೋಯ್ತು. ಇದು ಕತೆ ನೋಡಿ. ಈ ಕಥೆಯಲ್ಲಿ ಆ ಗೆಳೆಯ ಹೇಳಿದ್ದು ಎಷ್ಟು ಸರಳವಾಗಿ, ಎಷ್ಟು ಸುಲಭವಾದ ಉಪಾಯ ಇತ್ತು ಅಲ್ವಾ. ಆ ದೃಷ್ಟಿಕೋನ ಹೇಗಿತ್ತು. ಎಷ್ಟೋ ಸಾರಿ ಸಮಸ್ಯೆಗಳಿರುತ್ತೆ, ಸುಮಾರು ತರದ್ದು, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ತರದ್ದು ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳನ್ನ ನೋಡೋ ದೃಷ್ಟಿಕೋನ ಏನಿದೆ ನಮ್ಮ ಕೈಯಲ್ಲಿದೆ. ಅಂಡ್ ಅದನ್ನ ನಾವು ಒಳ್ಳೇದಾಗಿ ನಮ್ಮ ಒಂದು ದೃಷ್ಟಿಕೋನನ ಹೇಗ್ ಬದಲಾಯಿಸ್ಕೋಬಹುದು. ಒಂದು ಸೆಟ್ ಆಗ್ತಿಲ್ಲ, ನಾವು ನೋಡೋ ದೃಷ್ಟಿಕೋನ ಒಂದು ಸಮಸ್ಯೆಗೆ ಸೆಟ್ ಆಗ್ತಿಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ಅಪ್ರೋಚ್, ನಾವು ಹೇಗೆ ನಮ್ಮ ದೃಷ್ಟಿಕೋನ ಅಥವಾ ನಮ್ಮ ಪರ್ಸೆಪ್ಷನ್ ಅಂತ ಏನ್ ಹೇಳ್ತೀವಿ, ಹೇಗೆ ಅದನ್ನ ಚೇಂಜ್ ಮಾಡ್ಕೋಬಹುದು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಾವೇ ಮಾಡ್ಕೋಬಹುದು. ಇಷ್ಟು ಕೆಲವು ಸಾರಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಏನಿರುತ್ತೆ, ಸೊಲ್ಯೂಷನ್ಸ್ ತುಂಬಾ ಸಿಂಪಲ್ ಇರುತ್ತೆ, ತುಂಬಾ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ. ಆದ್ರೂ ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಈ ಕತೆ ಎಲ್ಲ ಆದಂಗೆ ಅಲ್ವಾ. ಹಾಗೆ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ ಅಂದ್ರೆ, ನಾವು ದೃಷ್ಟಿಕೋನ ಅಂತ ಬಂದಾಗ ಒಂದು ಪರ್ಸೆಪ್ಷನ್ಸ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಬ್ಬರದು ಪರ್ಸೆಪ್ಷನ್ಸ್ ಬೇರೆ ಬೇರೆ ಇರುತ್ತೆ. ಎಲ್ಲರ ದೃಷ್ಟಿಕೋನನೂ ಬೇರೆನೆ ಇರುತ್ತೆ. ಅಂಡ್ ಅದು ಒಂಥರ ನಮ್ಮ ದೃಷ್ಟಿಕೋನ ಅಂದ್ರೆ ಒಂದು ಕನ್ನಡಕ ಇದ್ದ ಹಾಗೆ. ನಾವು ಯಾವ ಬಣ್ಣದ ಕನ್ನಡಕ ಹಾಕೋತೀವಿ, ನಾವು ಜಗತ್ತನ್ನ ಹಾಗೆ ಅದೇ ಬಣ್ಣದಲ್ಲೇ ನೋಡ್ತೀವಿ ಅಲ್ವಾ. ಒಪ್ತೀರಾ ಇದಕ್ಕೆ. ಅಂಡ್ ಆ ದೃಷ್ಟಿಕೋನ ಯಾವ್ದ್ರ ಮೇಲೆ ನಿಂತಿರುತ್ತೆ ಅಂದ್ರೆ, ನಮ್ಮ ಚಿಂತನೆ, ನಮ್ಮ ಯೋಚನೆ ಶಕ್ತಿ, ನಮ್ಮ ಥಾಟ್ ಪ್ಯಾಟರ್ನ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ನಮ್ಮ ನಂಬಿಕೆಗಳು, ಅಥವಾ ನಮ್ಮ ವ್ಯಾಲ್ಯೂ ಸಿಸ್ಟಮ್, ನಮ್ಮ ಮೌಲ್ಯಗಳು, ನಾವು ನಂಬಿರುವಂತ ಮೌಲ್ಯಗಳು, ನಮ್ಮ ವ್ಯಾಲ್ಯೂ ಸಿಸ್ಟಮ್. ಅಂಡ್ ಇದೆಲ್ಲ ನಮ್ಮ ಅನುಭವಗಳಿಂದ ಬರುತ್ತೆ. ಹೀಗಾಗಿ ನಮ್ಮ ಪ್ರತಿಯೊಬ್ಬರ ಅನುಭವಗಳು ಬೇರೆ ಬೇರೆ ಇರುತ್ತೆ ಅಲ್ವಾ. ಹಾಗೆ ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ ಇರುತ್ತೆ. ಸೊ ಯಾವುದೇ ಸಮಸ್ಯೆಗೆ ನಮ್ಮ ಅಪ್ರೋಚ್, ನಮ್ಮ ದೃಷ್ಟಿಕೋನ ಏನಿದೆ, ಕೆಲವು ಸಾರಿ ವರ್ಕ್ ಆಗ್ಲಿಲ್ಲ, ಕೆಲವು ಸಾರಿ ಕೆಲಸ ಮಾಡ್ತಿಲ್ಲ ಅಂದಾಗ ಮತ್ತೆ ಬೇರೆ ನಮ್ಮ ದೃಷ್ಟಿಕೋನನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಕತೆ ನಿಮ್ಗೆ ಹೆಂಗ್ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ. ಬಾಯ್.